ರೀ ಬಿರಿಯಾನಿ ಹೆಂಗಿದದು? ಹಾಂ ಸೌಮ್ಯ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸುಮ್ಮನೆ ಹೊರ್ಗಡೆ ತಿಂದಿದ್ರೆ ಇಷ್ಟಕ್ಕೆಲ್ಲ ಎಷ್ಟು ಖರ್ಚಾಗ್ತಿತ್ತು. ನಿಜವಾಗ್ಲೂ ತುಂಬ ದುಡ್ಡು ಉಳಿಸ್ತಾ ಇದೆಯಾ ನೀನು. ರೀ ಹಂಗೆ ಮತ್ತೆ ಸುಮ್ಮನೆ ಹೋಟ್ಲಲ್ಲಿ ಅದು ಹೆಂಗೆ ತಂದು ಮಾಡೋರು, ಅದನ್ನ ಸತ್ಕೋಳಿನೇ ಹಾಕೋರು ಇಲ್ಲ ಜೀವಾಗಿರೋದನ್ನೇ ತಂದು ಹಾಕೋರು, ಯಾರು ಕಂಡಿದ್ದಾರು ಅದು ಕೂದ್ಬಿಟ್ಟು ಮಾಡಿರ್ತಾರೆ. ಅದನ್ನ ಚಪ್ಪರ್ಸ್ಕೊಂಡು ತಿನ್ಬಿಟ್ಟು ಬಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು. ಅದ್ರ ಬದಲಿಗೆ ಮನೇಲೇ ಮಾಡ್ಕೊಂಡ್ರೆ ಆರಾಮಾಗಿ ಟೇಸ್ಟಿಯಾಗಿ ತಿನ್ಬೋದು. ಹೌದು ಸೌಮ್ಯ, ನಿನ್ನ ಮಾತು ನಿಜ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ. ಇದು ಎಲ್ಲ ಚೆನ್ನಾಗಿರೋ ಕ್ವಾಲಿಟಿನೇ ತಂದು ಮಾಡ್ತಾರೆ ಅನ್ನೋದನ್ನ ನಾವು ನಂಬಲಿಕ್ಕಾಗಲ್ಲ. ಆಮೇಲೆ ಏನು ಅಂದರೆ ಇವಾಗೆಲ್ಲ ಸತ್ತೋಗಿರೋ ಕೋಳಿ ಎಲ್ಲ ತಂದು ಹಾಕೊಂಡು ನಮಗೇನು ಗೊತ್ತಾಗುತ್ತೆ, ಸುಮ್ಮನೆ ತಿನ್ಬಿಟ್ಟು ಬರ್ತೀವಿ. ರೀ ಆಮೇಲೆ ನಮ್ಮ ಅಪ್ಪ ಹೇಳ್ತಿತ್ತು, ಹಿಂಗೆ ಸಿಟಿ ಗಿಟಿಗೆ ಹೋದಾಗ ಸತ್ತೋಗಿರೋ ಕೋಳಿ ಗಿಳಿ ಬಾಡೆಲ್ಲ ಕತ್ತರಿಸಿ ಹೋಟ್ಲುಗಳಿಗೆಲ್ಲ ಕೊಟ್ಟಾರಂತೆ ಕಣ್ರಿ. ನಮ್ಮ ಅಪ್ಪಗೆ ಅಂತಿತ್ತು. ಹಾಂ ಖಂಡಿತ ಇದ್ರೂ ಇರ್ಬೋದು, ಆದ್ರಂತೂ ತುಂಬ ಚೆನ್ನಾಗಿ ಮಾಡಿದೆಯಾ. ಎಷ್ಟು ಟೇಸ್ಟಿಯಾಗಿ ಮಾಡಿದೆಯಾ ಅಂದರೆ ಎಷ್ಟು ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದ್ರೆ ಸರಿ. ಹಾಂ ಸೌಮ್ಯ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ. ಒಂದ್ಸಲ ಬಾಸ್ ಮತ್ತು ನನ್ನ ಅಬ್ಬಿ ಮತ್ತು ಇವಳು ಸ್ವೀಟ್ ಇದ್ದಾಳಲ್ಲ ಅವನು ಕರಿತೇನೆ, ಅವ್ರಿಗೂ ಅಡುಗೆ ಮಾಡಿ ಕೊಟ್ಬಿಡು, ತುಂಬ ಇಷ್ಟಪಟ್ಟು ತಿಂತಾರೆ. ಸರಿ ಆಯಿತು, ಕರ್ಕ ಬನ್ನಿ, ಮಾಡಿ ಕೈತದೆ ಪಾಪ. ಈಗ ನಿಜಕ್ಕೂ ನಿಮ್ಮ ಬಾಸಿ ಎಷ್ಟು ಹೆಲ್ಪ್ ಮಾಡಿದ್ರು ನೋಡಿ, ಇಲ್ಲಾಂದ್ರೆ ದುಡ್ಡಿಗೆ ಪರದಾಟ ಆಗ್ಬಿಡೋದು ಅಲ್ವಾ. ಹೌದು ಕಣೆ, ನಿಜವಾಗ್ಲೂ ಅವರೂ ಅಷ್ಟೇ ಎಷ್ಟು ಖುಷಿ ಪಟ್ಟರು ಗೊತ್ತಾ. ಇವಾಗೆಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ಆದರೆ ನನಗೆ ಪ್ರಮೋಷನ್ ಆಗುತ್ತೆ. ಹೆಂಗೋ ಕಣ್ರಿ, ಆ ದೇವ್ರದಿಂದ ಒಂದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಯಾರು ಆಡ್ಕೊಳ್ದಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು ಕಣ್ರಿ. ಯಾಕೆ ಆಡ್ಕೊಳ್ತಾರೆ ನೋಡು. ನನಗೇನು ಅಂದರೆ ನನಗೆ ಸ್ವಲ್ಪ ಅಪ್ಪಂದು ಅಮ್ಮಂದೇ ಚಿಂತೆ ಕಣೆ. ನೋಡು, ನಾವಿದ್ದು ಇವಾಗ ಅಪ್ಪ ಅಮ್ಮ ಇದ್ದಿದ್ರೆ ಇಲ್ಲಿ ಕರ್ಕೊಬಂದು ಇರಿಸ್ಕೋಬೋದಾಗಿತ್ತು. ಅವ್ರು ನಮ್ಮ ಹತ್ರ ಮಾತಾಡಲ್ಲ, ಏನಿಲ್ಲ. ತುಂಬ ಬೇಜಾರಾಗುತ್ತೆ ಸೌಮ್ಯ. ನನಗೇನು ಬೇಜಾರಾಯ್ಕಿಲ್ರಿ, ಹೇಳ್ತಿರಲ್ಲ. ಈಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲ ದೂರ ಆಗವ್ರೆ, ಸುಮ್ಮನಿರಿ. ನೋಡಿ, ನಾವು ಸುಮ್ಮನೆ ಇವಾಗ ಬೇಜಾರು ಮಾಡ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಅವ್ರಾಗ ಅವ್ರು ಬರೋ ಥರ ನಾವು ಮಾಡಬೇಕು. ನಾವು ಬದುಕಿ ಬಾಳಿ ತೋರಿಸ್ತಾಗ್ತಾನೆ ಆಟ ಚಲ್ದಲ್ಲಿ ಬದುಕ್ತವ್ರೆ ಅಂತ ಅವ್ರಿಗೂ ಖುಷಿ ಆಯ್ತದೆ. ಅವರೇ ಬರ್ತಾರೆ, ಸುಮ್ಮನಿರಿ. ಎಲ್ಲ ಒಂದು ಟೈಮ್ ಬರಲಿ, ಸರಿ ಆಯ್ತದೆ, ನೀವೇನು ತಲೆಗೆಡ್ಸ್ಕೋಬೇಡಿ. ಹೌದು ಸೌಮ್ಯ, ನೀನು ಹೇಳೋದು ನಿಜಾನೇ. ಸೌಮ್ಯ, ಆಮೇಲೆ ಏನು ಗೊತ್ತಾ, ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಆಮೇಲೆ ಬಾಸ್ ಏನು ಹೇಳ್ತಿದ್ರು ಗೊತ್ತಾ, ಮುಂದಿನ ತಿಂಗಳಿಂದ 15 ದಿನ ಆಫೀಸ್ ವರ್ಕು ಮತ್ತು ಇನ್ನು 15 ದಿನ ಮನೇಲಿ ಮಾಡ್ಬೋದು ರೀ. ಹಂಗಂದ್ರೆ ಅದು ವರ್ಕ್ ಫ್ರಮ್ ಹೋಮ್ ಅಂತ. ಮನೇಲಿ 15 ದಿನ, ಆಫೀಸಲ್ಲಿ 15 ದಿನ. ಅಂದರೆ ಮೀಟಿಂಗ್ ಎಲ್ಲ ಇದ್ದರೆ ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಆಫೀಸ್ಗೆ ಹೋಗೋದು, ಇಲ್ಲಾಂದರೆ ಮನೇಲೇ ವರ್ಕ್ ಮಾಡ್ಬೋದು ರೀ. ಹಂಗೂ ಮಾಡ್ಬೋದಾ? ಹೌದು. ಇವಾಗೆಲ್ಲ ಅದೇ ಥರ ಜಾಸ್ತಿ ನಡೀತಾ ಇರೋದು. ಅದಕ್ಕೇ ನಮ್ಮ ಆಫೀಸಲ್ಲಿ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಆಫೀಸ್ ಮೇಂಟೆನೆನ್ಸ್ ಎಲ್ಲ ಹೊರ್ತಾಗುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದ್ದಾರೆ. ಬಾಸ್ ಆಗಿ ಮಾತಾಡ್ತಾ ಇದ್ರು. ನಾಳೆ ನಡೆದು ಮೀಟಿಂಗಲ್ಲಿ ಯಾವುದಕ್ಕೂ ಫೈನಲ್ ಆಗುತ್ತೆ ರೀ. ಹಂಗಾದ್ರೆ ಇಲ್ಲೇ ಮನೇಲೆ ಕುತ್ಕೊಂಡು ಮಾಡ್ಬೋದಾ? ಇಲ್ಲಾದ್ರೂ ಮಾಡ್ಬೋದು, ಊರಲ್ಲಿದ್ರೂ ಮಾಡ್ಬೋದು. ಸಂಬಳ ಫುಲ್ ಸಂಬಳ ಎಲ್ಲ ಕೊಟ್ಬಿಡ್ತಾರೆ, ಆ ಥರ ಏನಿಲ್ಲ. ಮಾಮೂಲಿ ಕೆಲಸ ಮಾಡೋದೇ ಅಲ್ವಾ. ಆಫೀಸಲ್ಲಿ ಏನು ಕೆಲಸ ಮಾಡ್ತಿದ್ದೋ ಅದೇ ಮನೆಯಲ್ಲೂ ಮಾಡೋದು. ಹಂಗಂದ್ರೆ ಊರಲ್ಲಿ ಬೇಕಾದ್ರೂ ಮಾಡ್ಬೋದಾಗಿತ್ತಾ? ಹೌದು, ಅಲ್ಲೂ ಮಾಡ್ಬೋದು. ಲ್ಯಾಪ್ಟಾಪ್ ತಗೊಂಡು ಹೋದ್ರೆ ಅಲ್ಲೇ ವರ್ಕ್ ಮಾಡ್ಬೋದು ರೀ. ಹಂಗಂದ್ರೆ ಊರಲ್ಲೇ ಇರ್ಬೋದಾಗಿತ್ತು ಅಲ್ವಾ. ನಿಜವಾಗ್ಲೂ ಅತ್ತೆ ಮಾವನ ಜೊತೆ ಎಲ್ಲ ಆರಾಮಾಗಿ ಇರ್ಬೋದಾಗಿತ್ತು. ಇರ್ಲಿ ಬಿಡು, ಅವ್ರಿಗೇನು ಮಾತಾಡ್ತಾ ಇಲ್ಲ. ಸುಮ್ಮನೆ ಏನಕ್ಕೆ ಅವ್ರು ನೆನ್ಸ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು ಏಕೆ ಸುಮ್ಮನೆ. ನೋಡೋಣ ಬಿಡಿ, ಅವ್ರಿಗೆ ಯಾವಾಗ ನಮ್ಮ ಮೇಲ್ ಮನ್ಸು ಬರ್ತದೆ ಅಂತ. ಹೌದು, ನೋಡೋಣ ಬಿಡು. ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ. ನಿಜವಾಗ್ಲೂ ಅಮ್ಮನ ಫೋನಲ್ಲಿ ಕೂಡ ಮಾತಾಡ್ದೇ ಇರ್ತಿರ್ಲಿಲ್ಲ. ಇವಾಗ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ. ಹ್ಞೂ ರೀ, ನನಗೂ ಅಷ್ಟೇ. ಅದೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯತೆ ಅಲ್ವಾ. ಹೌದು ಸೌಮ್ಯ, ನನಗೂ ಅಷ್ಟೇ. ನೋಡು, ಇವಾಗ ಊಟ ಮಾಡು ನೀನು. ನಿನ್ನ ಮಗಳು ಮನೆ ಏನು ಉಣ್ಬಾರ್ದು ಅನ್ಕತ್ತಿದ್ನ ನಾನು. ಫೋನ್ ಮಾಡಿ ಹೇಳ್ಬಿಟ್ಟು ಕರ್ಕೊಂಬರಂಗ್ ಮಾಡಿದ್ಲಲ್ಲ. ಇಲ್ಲಾರ್ಗೆ ಹೇಳ್ತಾ ಇದ್ವಿ, ಅವಳ ತಕ್ಯಾಕೆ ಹೋಗಿದ್ದೆ ನೀನು? ಅವಳ ತಕ್ಯಾಕೆ ಹೋಗಿದೆ? ನಾನೇ ನನ್ನ ಮಗಳೇ ಇಲ್ಲ ಅನ್ಕೊಂಡು ನಾನಿವ್ನಿ ನಿನ್ನ ಹೋಗಕ್ಕೆ ಹೇಳಿದ್ನ ನಾನು. ಇದೇ ನನ್ನ ಕುಟಿಂಗ್ ಮಾತಾಡಿಯ ನೀನು? ಈಗ್ರಾಗ ಹೇಳಿ ನೀನು ಯಾರನ್ನ ಹೇಳಿ ಕೇಳಿ ಹೋಗಿದ್ದೆ ನೀನು? ನಾನು ಹೋಗಿ ಬಂದಿದ್ನ ನಿನ್ನ? ಇಲ್ಲ ಅವಳೇನಾರು ಹೇಳ್ದಿದ್ಲ ನಿನ್ನ? ಅದೇ ಹಂಗಾರೆ ಅಲ್ಲಿ ಊರಲ್ಲೆಲ್ಲ ನನ್ನ ಸೊಂದ ಓಡೋಗಳೆ ಅಂತ ಸಾರ್ಕ ಬತ್ತಿದಿ ಅಂತಲ್ಲ. ನೋಡಿದ ನೀನು ನಾನು ಓಡೋಗಿದ್ದ? ಯಾವನ್ ಕರ್ಕೊಂಡು ಹೋಗಿದ್ದೆ? ಎಷ್ಟು ನೋಡಿ ನಿನ್ ಕಣ್ಣಿಂಗ್ ಹೋಗಿದವ. ನಿನಗೆ ಬಂದಿರದ ಏನ್ ಕಣ್ಣೇನು ಏನಾಗಿದೆ ನಿನ್ಗೆ? ಯಾವಾಗ ನೋಡಿದೆ ನೀನು? ಯಾವನ್ ಕುಟ್ ಮಾತಾಡೋದು ನೋಡಿದೆ? ಎಲ್ರ ಕುಟ್ಟು ಅಕ್ಕಡಿದ್ ಹೇಳ್ಕ ಬಂದಿದ್ದೀಯಂತಲ್ಲ ನೀನು. ಏನಂಗ್ ಮಾತಾಡ್ತಾ ಇದ್ದಿ? ಯಾವಳಂಗ್ ಅಂದೋಳು ನಿನ್ಗೆ? ಚನ್ಕರಿ ಹೇಳ್ಸ್ಬೇಕು. ಒಕ್ಕಡಿಂದ ಹೇಳ್ಕ ಬಂದಿದ್ದೀಯ ಅಂತ ನನ್ನ ಮಗನಿಗೆ ಕೈ ಕೊಟ್ಟು ಓಡಾಗಳೆ ಅಂತ. ನಿನ್ಗೆ ಮುನ್ಸತ್ವ ಐತಿತ್ತಿಲ್ವ ನಿನ್ಗೆ? ಹಂಗ್ ಬೊಗಳಕ್ಕೆ ಎಣ್ಣೆ ಎತ್ತಿಲ್ವ ನೀನು? ಎಣ್ಣೆ ಎತ್ತಿಲ್ವ ಗಂಡೆ ಎತ್ತಿಲ್ವ ನೀನು? ಅದ್ ಹೆಂಗ್ ಮಾತಾಡ್ದೆ ನೀನು? ಹೆಂಗಮ್ಮ ಮಾತಾಡ್ದೆ ನೀನು? ಯಾವಾಗ ಬುದ್ಧಿ ಕಲಿಯಮ್ಮ ನೀನು? ನಿನ್ನ ಯಾಲ್ಗೆ ಏನಮ್ಮ ನಿಂದು? ಊರು ಅಕ್ಕಡಿಂದ ಬೊಗಳ್ಕ ಬಂದಿದ್ಯಲ್ಲ, ನಾಚಿಕೆ ಮಾನ ಮರೋದಿಲ್ವ ನಿನ್ಗೆ? ಲೈ ಅಲ್ಲ ಬಿಗಿಡ್ದು ಮಾತಾಡ್ ನೀನು. ಯಾವಳಿಗೆ ಹೇಳ್ತಾ ಇದ್ದೀನಿ ನೀನು? ನಾನೇಕ್ ನೀನು ಯಾವಾಗ ಕೊಟ್ಟು ಹೋದ್ರು ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಯಾವಾಗ ನೀನು ನನ್ನ ಗಂಡಂಗೂ ನನಗೂ ಇಟ್ಟು ಮಾಡಿ ಕಾಯ್ಕಿಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಮನೆ ಬಿಟ್ಟು ಗಂಡನ್ ಕರ್ಕೊಂಡು ಚಾಡಿ ಹೇಳ್ಕೊಂಡು ಕರ್ಕೋಬೋದು. ಅವತ್ತಿಗೆ ನನ್ನ ಪಾಲ್ ನೀನು ಸತ್ತೋದೆ, ನನ್ನ ಮಗನೂ ಇಲ್ಲ ನನ್ನ ಸೊಸು ಇಲ್ಲ ಅಂತಾನೆ ಅನ್ಕೊಂಡಿರೋದು ನಾನು. ಏನಂಗ್ ಮಾತಾಡ್ತಾ ಇದ್ದಿ? ಯಾವನ್ ಸಾವಂತಿ ಮಗಳು ಕೊಟ್ಟು ಹೇಳಿದ್ನ? ಯಾರು ಕೊಟ್ಟು ಹೇಳಿದನ್ ನಾನು? ಕರ್ಕೊಬಂದು ತೋರ್ಸು, ಹೇಳ್ಸು ಹಬ್ಳ ಕೈಲಿ.
ನಾನು ಹೇಳಿನಿ ಅನ್ಬಿಟ್ಟು ಆಮೇಲೆ ಒಪ್ಕೊತೀನಿ. ಬೊಗಳು ಬೇಡ ನಾಯಿ ಬೊಗ್ಳಂಗೆ. ನೀನು ಯೋಗ್ಯತೆಗೆ ಬೆಂಕಿಕ ಹೋಗಿದ್ಲಂತೆ. ಏನ್ ಮಾಡಕ್ ಹೋಗಿದ್ದೆ ನನ್ನ ಮಗಳ ಮನೆಗೆ ನೀನು? ಯಾಕೆ ಹೋಗಿದೆ? ನಾಚಿಕೆ ಮರ ಬರೋದಿಲ್ವಾ ನಿನ್ಗೆ? ಎಷ್ಟು ದಿವಸ ಕರ್ದು ಬಾವಣಿಸಿದೆ ಅವಳನ್ನ ಎಲ್ದಾಡಿದ ಇಟ್ಕೊಂಡು ಬವ್ವ 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 ಅಂತ. ನೀನು ಬರ್ದನೆ ಇರಕ್ಕೆ ಇರ್ದಾರ ಆಯ್ಕಿಲ್ಲ ಬಾ ಅನ್ಬಿಟ್ಟು ಏನು ನನ್ನ ಮಗಳು ಬಂದಷ್ಟೇ ಏನು ಬೋಟಿ ತಲ್ಕಾಲು ಏನು ಮೀನು ಮೊಟ್ಟೆ ಅನ್ಕೊಂಡು ತಂದು ಅಡ್ಕಿದ್ಲಲ್ಲ ಅಕ್ಕೆ ಹೋಗಿದ್ಲೇನು? ಥೂ ನಿನ್ ಜನ್ಮಕ್ಕೆ ನಾಚ್ಕೋಬೇಕು. ನಾಚಿಕೆ ಸರಿ ನಾದ್ನಿ ಮನೇಲವಳೆ ಅದು ಹೆಂಗಪ್ಪ ಹೆಂಗ್ ಗಂಡ ಕರ್ಕೊಂಡು ಹೋಗೋದು ಅಂತಾನೆ ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರೇ ನನ್ನ ನಾದ್ನಿ ಮದುವೆ ಮಾಡ್ಬೇಕು ಇರ್ಮರೆ ಅಂತ ಗಂಡಂಗೆ ಬುದ್ಧಿ ಹೇಳ್ಕೊಂಡು ಇರ್ಸ್ಕೊಳಕ್ ಆಗ್ದಾನೆ. ಯಾಕೆ ಚಾಡಿ ಹೇಳ್ಕೊಂಡು ಬೇರೆ ಕರ್ಕೊಂಡು ಹೋದ್ ಗುರ್ಸಟಿ. ನೀನೇನ್ ಮಾತಾಡೋದು? ಏನಕ್ಕೆ ಹೋಗಿದೆ? ಯಾಕನೆ ಹೋಗಿದೆ ನೀನ್ ನನ್ನ ಮಗಳ ಮನೆಗೆ? ನನ್ನೇನ್ ಮಾತಾಡಕ್ ಬಂದಿದ್ದೀನಿ? ಯಾವಳ ಕುಟಿ ಹೇಳಿದ್ನೆ ನಾನು? ಬಂದವಳೆ ಇಲ್ಲಿ ರಾಗ ಕಡ್ಸ್ಕೊಂಡು ಯಾವ ಸಾವಂತಿ ಕುಟಿ ಹೇಳಿದ್ದ ನಾನು ನಿನ್ ಸುದ್ದಿಯೇ? ಥೂ ಹಂಗೆ ಇದ್ರು ಮಾತಾಡಕ್ಕಿಲ್ಲ ನಿಮ್ಗಳು ಸುದ್ದಿ ಮಾತಾಡಿ ಏನ್ ನಮಗೆ ಬತ್ತಿತ್ತು? ನಮ್ಗೆ ಏನ್ ಬತ್ತಿತ್ತು ಉಪಯೋಗ? ಏನು ಇಟ್ಟು ನೋಡ ಬಟ್ಟೆಳು ನೀನು ಇದ್ರಷ್ಟು ಹೋದ್ರಷ್ಟು ನನಗೇನು ಹೇಳ್ತಾ ಇದ್ದೀನಿ ನೀನು? ಇಳಿಸ್ತೀನಿ ಮರುವಾದಿಯೇ ನಾನು ಸುದ್ದಿಗಿದ್ದಿಗೆ ಬಂದ್ಬಿಟ್ರೆ. ಓ ಏನು ಮಾಡಕ್ ಹೋಗಿದೆ ಸರಿ ನೀನು? ಅಲ್ಲಿ ನಿಂದೇನು ಉಳ್ದೋಗಿತ್ತು? ಅದೇ ಅವರು ಯಾಕೆ ನೆಮ್ಮದಿಯಾಗಿದ್ದಾರೋ ಅಂತ ನೆಮ್ಮದಿ ಹಾಳು ಮಾಡಕ್ ಹೋಗಿದ್ದೆ ನನ್ನ ಮಗಳನ್ನ. ನಾನು ಅಳಿಮ ಇನ್ನುವೆ ಅವಳೆ ಅವಳು ಕರ್ಕಬ ಅವಳು ಹೇಳ್ದವಳು ಅವಳಿಗೆ ಸರಿ ಎತ್ ಕೆಲಸ ನಿನಗೂ ಅವಳಿಗೆ ಇಬ್ರಿಗೂ ಬರ್ಲ ಹೊಡಿತೀನಿ. ಹೇಳ್ಕೊಂಡು ತಿರ್ತಾ ಇದ್ದಾನ. ನನಗೇನು ಮಾಡಕ್ಕೆ ಕೆಲಸ ಇಲ್ವಾ? ಮಾಡಕ್ಕೆ ಏಮಿಲ್ವಾ ಹೇಳು? ಅಲ್ಲ ಇಟ್ಟಿಲ್ದಾನೆ ಸೊಪ್ಪಿಲ್ದಾನೆ ಹಾಲಿ ತಕೊಂತವನೆ. ನನ್ನ ಗಂಡ ಏನು ಮಾಡ್ಕೊಂಡಿದ್ದಾನೆ ಎಂತ ಮಾಡ್ಕೊಂಡಿದ್ದಾನೆ ಅಂತ ಜವಾಬ್ದಾರಿ ಆಗಿರೋ ಗುರ್ಸಟಿ ಆಗಿರ ನೀನು ಹೋಯ್ತಿದ್ದ ಸುತ್ತಕ್ಕೆ ಅವ್ನು ಬಿಟ್ಬಿಟ್ಟು ನಾಚಿಕೆ ಮನ ಮರೋದಿಲ್ದು ಗುರ್ಸಟಿ. ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಸರಿಯಾಗಿ ಇಳಿಸ್ಬಿಟ್ಟನು ಮರುವದಿಯ. ನೀನು ಮಾತಾಡಿರೋದ ಒಬ್ರ ಇಬ್ರ ಎಲ್ಲರೂ ಹೇಳೋರೆ ಸರಿಯಾ? ಜಾಸ್ತಿ ತಲೆಗೆಡ್ಸ್ಬಿಡ ನೀನು. ಸುಮ್ ಕುತ್ಕಮ್ಮ ನೀನು. ಸುಮ್ನಿರಮ್ಮ ನೀನು. ಜಾಸ್ತಿ ಮಾತಾಡ್ಬೇಡ. ನಿನ್ ಬುದ್ಧಿಯ ಕಂಡಿನ ಕತೆ. ನೀನೇನು ಸಾಚವಾಗಿಲ್ಲ ಅಂತೇಳಾಗಿರತ್ತೀಯ ನೀನು. ಸರಿ ಬಂದ್ಬಿಡ್ತದೆ ಬಾಯ್ಲಿ. ಅದೇನ್ ಕಾಡ್ಸವ? ಅದೇನ್ ಹೇಳು? ಅದಕ್ಕೆ ನುಂಗ್ತಾ ಇದೀಯೇ? ನುಂಗ್ಕತ ಕೂತಿದೀಯಲ್ಲ ಓಣೆ ಬಾಯಿ ಮುಚ್ಕೊಂಡು. ಓಣೆ ನನ್ನೇನೆ ಕೇಳಕ್ ಬಂದಿದ್ದೆ. ಅವಳೆ ಅವಳು ಕರ್ಕಬಣೆ ಸಾಕ್ಷಿ ಕರ್ಕಬಣೆ. ಅವಳು ಹೊಡಿತೀನಿ ನಿನ್ಗೆ ಹೊಡಿತೀನಿ ಇಬ್ರಿಗೂ ಬರ್ಲ್ ಕಿತ್ತೋಗಂಗ್ ಹೊಡಿತೀನಿ. ಯಾವಲಮ್ಮಿ ಇದೇ ನಿಂಗೆ ಬೀದಿಲ್ ನಿಂತಿದ್ದೀರಲ್ಲ ನಾಚಿಕೆ ಮನ ಮರೋದಿಲ್ಲ ನಿಮ್ಗೆ? ಯಾರು ಉಗ್ಯಾರಿಲ್ವ ನಿಮ್ಗೆ? ಏನ್ ನಿಂತಿದ್ದೀರಲ್ಲ ಹತ್ತು ಸೊಸುವೆ? ಏನ್ ನಾಚಿಕೆ ಮನ ಮರೋದಿಲ್ವಾ? ನಡನ್ ಕಟ್ಕೊಂಡು ನಿಂತಿದ್ದೀರಲ್ಲ. ಅಲಕನ್ ಮರೆ ಹೆಂಗೆ ಹೇಳ್ತಾಳು ನೋಡಿಲಿ. ನಾನು ಹೇಳಿದ್ದನಂತೆ ನನ್ನ ಸೊಸೆ ಓಡಾಗೋಳೆ ನನ್ನ ಮಗನ್ ಬಿಟ್ಟುಟ್ಟು ಅಂತ. ಯಾರು ಇದು ಹೇಳೋ ಮಾತ ನಡಿಯೋ ಮಾತ ಇದು? ಹಿಂಗ್ ಬೊಗಳ್ತಾ ಕೂತವಳಲ್ಲ ಏನ್ ಅನ್ಬೇಕು ಹೇಳೋ ಮತ್ತೆ. ನಾಚಿಕೆ ಮಾನ ಮರೋದಿದ್ರೆ ಹಿಂಗ್ ಬೊಗಳ್ತಿದ್ಲ ಇವಳು. ಅವಳು ಹೇಳದ್ಲಂತೆ ಅದಕ್ಕೆ ಕೇಳಕ ಬಂದವಳೆ. ನ್ಯಾಯ ಕೇಳಕ್ ಬಂದವಳು ನ್ಯಾಯವ. ನಡೀಗ ಈಗ ನಡ್ಲೆ ಬಳಿಕೆ ನೀನು. ಏನ್ ಮಗ ನಿಂದು? ಹೋಗ್ ಮನೆಗೆ. ಅಲಕನ್ ಮವ ನಾನು ಸೋಮೆ ನೋಡ್ಕೊ ಬರೋದ ಅನ್ಕೊಂಡು ಹೋದ್ರೆ ಅತ್ತೆ ಎಲ್ಲಾರು ಕುಟುವೆ ಓಡಾಗೋಳೆ ಅಂತ ಹೇಳ್ಕೊ ಬಂದದಲ್ಲ. ಇದೆಲ್ಲ ಸರಿಯಾ? ಊರ್ ಸುತ್ತಲೂ ಹೇಳ್ಕೊ ಬಂದದಲ್ಲ ಎಲ್ಲ ಕೇಳಾರೇ. ನಿಮ್ಮ ಅತ್ತೆ ಹಿಂಗ್ ಅಂದ್ಲಲ್ಲ ಎಲ್ಗೋಗಿದೆ ಅಂತಾರಲ್ಲ. ನಮ್ಮನೆ ಮನೆ ಮರೋದಿ ನಾವೇ ಕಳ್ಕೊಂಡಾರ ಮವ. ಇವೆಲ್ಲ ಸರಿಯಾ? ಕಳ್ಕೊಂಡದ್ ಮವ ಇವೆಲ್ಲವ ಹೇಳಿ ನೀವೇ. ಈಗ ನೀನು ರಿಕತೆ ಊದ್ಬೇಡ ಸರಿಯಾ? ಎಲ್ಗೋಗಿದೆ ನೀನು? ಸರಿ ಗಂಡನ್ ಕೇಳ್ದಾನೆ ನೀನು ಎಲ್ಲೋಗಿದೆ? ಇದ್ದಕ್ಕಿದ್ದಂಗೆ ಹಂಗೆ ಮಂಗ್ರಮಯ ಆಗ್ಬಿಟ್ರೆ ಇನ್ನೇನು ಅನ್ಕೊಂಡ್ರು ಜನಗಳು. ನಿಂಗೆ ಮಾನ ಮರೋದಿ ಬೇಡವ ನಿಮ್ಗೆ? ನಡ್ರಿ ಒಳಿಕೆ ಓಲೆ ನೀನು ಓಲೆ. ಎಲ್ಗೋಗನ್ರಿ ಸುಮ್ ಕುತ್ಕೊಳ್ರಿ ನೀವು. ಕೇಳ್ತೀನಿ ಅದು ಯಾರು ಹೇಳಿದ ನಾನು ಕೇಳ್ಕೊ ಬರ್ತೀನಿ. ಯಾವಳು ಕುಟಿ ಹೇಳಕ್ ಹೋಗಿದ್ದೆ ನನ್ನ ಸಾವಂತಿ ಅವಳು ನನ್ನ ಸಾವಂತಿ ಹೇಳೋದು ಕೇಳ್ತೀನಿ. ನಡ್ಲೆ ಒಳಿಕೆ. ಮಗ ಹೋಗು ನಿನ್ ಮನ್ಗೆ ಹೋಗು. ಜನಗಳು ನಾಚಿಕೆ ಆಯ್ತದ ನಮ್ಗೆ. ಹಿಂಗ್ ಬೀದಿಲ್ ನಿಂತ್ಕೊಂಡು ಜಗಳಾಡ್ಬೇಡಿ ಹೋಗಿ. ಅಲ್ಲಕನ್ ಮವ ಈಗ ನಾಚಿಕೆ ಎಂತ ನಾಚಿಕೆ ಅದದ ಇವ್ರಿಗೆ? ನಾ ಸೊಸೆ ಯಾರ ಕಟ್ಕೊಂಡು ಓದ್ಲು ಅಂತ ಹೇಳ್ದಾಗ್ಲೇ ಇವ್ರಿಗೆ ನಾಚಿಕೆ ಆಗಿಲ್ಲ. ಈಗ ನಾಚಿಕೆ ಅದದ? ನಾಚಿಕೆ ಪಾಚಿಕೆ ಯಾವ್ದು ಇಲ್ಲ ಕಣಾಕಿ ಇವ್ರಿಗೆ. ಅಯ್ಯೋ ನಿನ್ ಮೊರ್ಬೋದಷ್ಟಕ್ಕಂತ ನೀನು ನೋಡಿ ನಾನುವೇ. ಹೋಗು ಜಾಸ್ತಿ ಮಾತ್ಕಿತಾಬೇಡ ನೀನು. ನಡ್ಲೆ ಒಳಿಕೆ ಈಗ ಮಗ ಹೋಗ್ ನೀನು ಹೋಗು. ಜನಗಳೆಲ್ಲ ನೋಡಕ್ ಮಾಡ್ಕೊಬೇಡಿ. ನೀವೇ ಸರಿ ಆತಾಗೆ. ಒಂದ್ ದಿವಸ ನಾ ಸುದ್ದಿ ಮಾತಾಡಿದ್ರೆ ಯಾವಳ ಮಕ ಮುಸುಡಿನ ನೋಡಕ್ಕೆ ಸರಿಯಾಗಿ ಸಾಕ್ಬಿಡ್ತೀನಿ ಮೊರ್ವದಿಯೇ. ಅದೇನ ನಿಂತ್ಕೊಂಡ್ ಮಾತಾಡು. ಹೋಯ್ತಾ ನನ್ ಬೊಗಳು ನೀನು ನಿಂತ್ಕೊಂಡ್ ಮಾತಾಡಕ್ ದಕ್ಷತಿಲ್ವಾ ನಿನ್ಗೆ? ನಡ್ಲೆ ಒಳಿಕೆ. ನೀನ್ ಒಳ್ಳೆ ನಿಂತ್ಕೊಳ್ಳಿವ ನೀನ್ ಒಳ್ಳೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.